ಎಲ್ಲರಿಗೂ ನಮಸ್ಕಾರ. ನೋಡಿ, ಗದಗ ಹತ್ರ ಕೊಣ್ಣೂರು ಅಂತ, ಅಲ್ಲಿಗೆ ಮೊನ್ನೆ ನಾನು ಯಜಮಾನ್ರನ್ನ ಕರ್ಕೊಂಡು ಔಷಧಿ ತರಕ್ಕಂತ ಹೋಗಿದ್ದೆ. ಅವರಿಗೆ ತುಂಬ ಕಾಲು ನೋವಿತ್ತು. ಈ ಕೊರೋನಾದಿಂದ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಇದು ಕೊಣ್ಣೂರಿಂದ ಒಳಗಡೆ ಹೋದರೆ ಅಲ್ಲಿ ಮುಂದೆ ಇದಕ್ಕೆ ಹೋಗಬೇಕು, ಏನದು ವಾಸನ ಅಂತ ಬರುತ್ತೆ. ಇಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ ಕೊಣ್ಣೂರಿಂದ. ಇದು ಹುಬ್ಳಿ ಬಿಜಾಪುರ ಹೈವೇ ರೋಡಲ್ಲಿ ಬರ್ತಿದ್ದು. ಇಲ್ಲಿ ನೋಡಿ, ಅಲ್ಲಿಂದ 2 ಕಿಲೋಮೀಟ್ರ್ ಬಂದು ಇಲ್ಲಿ ಒಳಗೆ ತೊಗೊಂಡ್ರೆ ವಾಸನ ಅಂಥೇಳಿ ಆಯುರ್ವೇದಿಕ್, ಅವ್ರ ಪರಂಪರೆಯಿಂದ ಆಯುರ್ವೇದಿಕ್ ಔಷಧಿ ಕೊಡ್ತಾಯಿದ್ದಾರೆ. ಡಾಕ್ಟರ್ ಹನುಮಂತ ಮಳಲಿ ಅಂತ ನೀವು ಕೇಳಿರ್ಬೋದು. ನಾನು ಮೊನ್ನೆ ಅಲ್ಲಿಗೆ ಹೋಗಿದ್ದೆ. ನನಗೆ ನನ್ನ ಯಜಮಾನ್ರಿಗೆ ಅಲ್ಲಿ ತೋರ್ಸೋಕ್ಕೆ ಶುರು ಮಾಡಿ 2 ವರ್ಷ ಆಗಿರ್ಬೋದು. ನಮ್ಮ ಯಜಮಾನ್ರಿಗೆ ಎಷ್ಟು ತ್ರಾಸಿತ್ತು ಅಂದರೆ ಇದ್ದರು, ಫುಲ್ ಓಡಾಡೋಕ್ಕೆ ಆಗ್ತಾಯಿದ್ದಿಲ್ಲ. ಇವಾಗ ಕಾರ್ ತೊಗೊಂಡು ಇಲ್ಲಿಂದ ಬೆಳಗಾಂವರೆಗೂ, ಅಂದರೆ ಇಲ್ಲಿಂದ ಅಂದರೆ ಬೆಂಗಳೂರಿಂದ ಬೆಳಗಾಂ ತನಕ ಕಾರಲ್ಲಿ ಹೋಗ್ತೀವಿ ನಾವು. ಅಷ್ಟು ಹುಷಾರಾಗಿದ್ದಾರೆ. ಬಂದಿರ್ತಾರೆ ಅಲ್ಲಿ ಇಳಿಸ್ಬಿಡ್ತಾರೆ ಕಾರ್. ಚಿಕ್ಕದೊಂದು ಹಳ್ಳಿ ಅದು, ಚಿಕ್ಕದೊಂದು ಹಳ್ಳಿ. ಎಷ್ಟು ಕಾರ್ ಇರ್ತವೆ, ಎಷ್ಟು ಜನ ಇರ್ತಾರೆ. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಅಲ್ಲೆಲ್ಲ ಕಡೆಯಿಂದ ಬಂದಿರ್ತಾರೆ. ಅಲ್ಲೇನು ಅಷ್ಟಾಗಿ ವ್ಯವಸ್ಥೆ ಇಲ್ಲ ಅವ್ರಿಗೆ. ಯಾರು ಒಳಗಡೆ ಬಂದು ನನ್ನ ಹತ್ರ ಬೆಳಿಗ್ಗೆ ಸೆಷನ್ ನೋಡಿ ಕೇಳ್ಕೊಂಡು ಔಷಧಿ ತಗೊಂಡು ಬಂದಾರೆ, ಅವ್ರ ಪೇಷಂಟ್ ಹೊರಗಡೆ ಇದಾರಲ್ಲ, ಅವ್ರು ನೋಡ್ಲಿಕ್ಕೆ ಬಂದಿದ್ದೀನಿ. ರಿಪೋರ್ಟ್ ಯಾರ್ದು ನೋಡಂಗಿಲ್ಲ. ಕಾರಲ್ಲಿ ಇದಾರಂದ್ರೆ ಕಾರಿಗೆ ಬರ್ತೀನಿ, ಅವ್ರು ಅಲ್ಲೇ ಹೋಗಿ ಕಾರಲ್ಲಿ ಇರ್ಬೇಕು. ಅವ್ರ ಪೇಷಂಟ್ ಕಾರಲ್ಲಿ ಇದ್ರೆ ಅಲ್ಲೇ ಇರ್ಬೇಕು, ಇಲ್ಲಿರೋರು ಇಲ್ಲಿ ನೋಡ್ತೀನಿ. ತಡವಾಗಿ ಬಂದಿರೋರು, ನಾನು ಬೆಳಿಗ್ಗೆ ಸೆಷನ್ ಮಾಡುವಾಗ ಇರದೇ ಇರೋರು ಅದನ್ನ ವಿಡಿಯೋ ನೋಡ್ಬೇಕು. ನೋಡಿದ ಮೇಲೆ ನನ್ನ ಪ್ರಶ್ನೆ ಕೇಳ್ಬೇಕು. ಯಾರಿಗಾದ್ರೂ ಹೆಲ್ಪ್ ಆಗ್ಲಿ, ಕ್ಯಾನ್ಸರ್ನವ್ರು ಬಿಟ್ಟು ಉಳಿದು ಯಾವುದೇ ಕಾಯಿಲೆ ಅವರು ಮಾತಾಡಬಾರ್ದು. ಒಂದು 10 ನಿಮಿಷದಲ್ಲಿ ಅವ್ರನ್ನೆಲ್ಲ ಕಳಿಸ್ಬಿಡ್ತೀನಿ. ಆಮೇಲೆ ಯಾರ್ಯಾರು ಎಲ್ಲಿ ಕೂಡ್ಬೇಕಂತ ಹೇಳ್ತಾರ ಅಲ್ಲಿ ಕಳಿಸ್ಕೊಡ್ತೀನಿ. ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಕಾರಲ್ಲೇ ಬಂದು ನೋಡಿದ್ರು, ಯಾಕಂದ್ರೆ ಅವ್ರಿಗೆ ಇಲ್ಲಿ ಅವರೇ ಒಳಗೆ ಹೋಗಿ ಮಾತಾಡ್ಕೊಂಡು ಔಷಧಿ ತಗೊಂಡು ಬರ್ತಾರೆ. ಅವ್ರು ಒಬ್ಬೊಬ್ಬರಿಗೆ ಕೂರಿಸಿ ಹೇಳೋದಿಲ್ಲ, ಮಾತಾಡ್ತಾರೆ. ಆಪರೇಷನ್ ಆಗೋ ಮೊದಲೇ ಬರ್ಬೇಕಾಗಿತ್ತು ನನ್ನ ಹತ್ರ. ಈಗ ಇರೋದ್ರಿಂದ ಉಳಿದಿದೆ ಎಲ್ಲ ಇದೆ, ಕಾರ್ಡಲ್ಲೂ ಇದೆ. ಹೋಗ್ಬಿಡ್ತೀರಿ ಎಷ್ಟು ವರ್ಷದಿಂದ ಇತ್ತು ಕ್ಯಾನ್ಸರ್? ಯಾರು ಇವ್ರ ಕಡೆ ಸರಿ ಎರಡು ತಿಂಗಳ ಐತ್ರಿ, ವರ್ಷ ತೊಗೊಳಕತ್ತಿ. ಈಗ ಆರಾಮ ಐತ್ರಿ. ಇನ್ನೊಂದು ಸ್ವಲ್ಪ ಐತ್ರಿ, ಇನ್ನೊಂದು ಸ್ವಲ್ಪ ಸಲ ತೊಗೊಂಡು ಗೊತ್ತಾಗಿದೆಯಾ? ಔಷಧಿ ಕರೆಕ್ಟಾಗಿ ತಗೋಬೇಕು, ತಪ್ಪಾಗ್ಬಿಟ್ಟು. ಊಟ ಏನು ಕೊಡ್ಬೇಕಂತ ನೀವು ಹೇಳಿಲ್ರಿ ನಮ್ಗ ಅನ್ರಿ, ಹೇಳ್ತೀನಿ. ಹೇಳೇನಿಲ್ಲ? ಮತ್ತೇನಾರ ಬೇರೆ ಇಲ್ಲ, ನೀವು ಕೇಳಿಸ್ಕೊಂಡಿಲ್ಲ. ನಾ ಹೇಳಿದ್ದು ಬರ್ರಿ, ಎದ್ದು ಬರ್ರಿ, ಕಸ್ಕೊಂಡ್ಬಿಡ್ತೀನಿ ಅದನ್ನ. ಹೊಳ್ಳಿ ನೀವು ಮತ್ತೊಮ್ಮೆ ಪತ್ತೆ ಕೇಳಿದ್ರಿ ಅಂದ್ರೆ ನೀವು ಇಲ್ಲಿ ಇರೋಲ್ಲ, ನಾಪತ್ತೆ ಆಗಿರ್ಬೋದು ನೀವು. ಬರ್ರಿ, ಔಷಧ ಅರ್ಧಕ್ಕಿಂತನೂ ಕಡಿಮೆ ಕೊಡ್ಬೇಕು ಇವಳಿಗೆ. 1 ತಿಂಗಳು ಕಡೆಯವರು ತಗೊಂಡಿದ್ಯಾ? ಕೇಳ್ಕೊಂಡಿರಿ ಸರಿಗೆ. ಏನು ಹಚ್ಚೋದಿಲ್ಲ? ಕಡ್ಡಿಗೆ ಏನು ಹಚ್ಬೇಕಾ? ನೆನಪಿಲ್ಲ? ಹೊತ್ತದ ಮಣ್ಣು ಹಚ್ಬೇಕು. ಡೈಲಿ ರಾತ್ರಿ ಹೊತ್ತದ ಮಣ್ಣು ಕಲಿಸಿ ಹಚ್ಬೇಕು. ಬಾವಿಳಿತದದು ಯಾರ್ದು ಬರೀ ಸರಿಗೆ ಮಾಡ್ರಿ. ಅದು ಕುಚ್ಚಿ ತಗೊಳೋದು ಗೊತ್ತಾಗಿದೆಯಾ? ಔಷಧಿ ಸರಿಯಾಗಿ ಮಾಡ್ರಿ. ಇಲ್ಲ ರೀ, ನೀವು ಯಾವತ್ತು ಬಂದಿರಿ? ಎಷ್ಟೊತ್ತಿಗೆ? ಔಷಧಿ ಎಲ್ಲಿದೆ? ಹಾಂ, ನಿಮ್ಮ ಔಷಧಿ ತಗೊಂಡಿರೋರು ನೋಡಕ್ಕೆ ಬಂದಿಲ್ವಾ ನಾನು? ನೀವೇನಂತೀರಿ? ಗಟ್ಟಿಯಾಗಿದೆ.
ಬೇರೆ ಔಷಧಿ ಬೇಕಾ ಅದು ಬೇಡವಾ? ಆಗಿಲ್ಲ. ಎಷ್ಟು ಸರಿ ತೊಗೊಂಡ್ರಿ? ಅಲ್ಲ ನನ್ನ ಹತ್ರ ನಂದು ಮಾಡಿದ್ರೆ ಕರಗುತ್ತದು, ಗೊತ್ತಾಯ್ತಾ? ಬರ್ರಿ, ನಾ ಹೇಳ್ದಂಗೆ ಮಾಡಿ ಬರ್ರಿ, ಎದ್ದು ಬರ್ರಿ. ನೀವು ತೊಗೊಂಡಿರೋರು ಹೋಗಿಬಿಡ್ಬೇಕು. ಸುಬ್ರಾ, ನಾ ಹೇಳಿದ್ದು ಮಾಡ್ರಿ, ಅದಕ್ಕೆ ಹಚ್ಚಿರಿ. ನಾ ಹೇಳಿದ್ದು ಗಡ್ಡೆಗೆ ಹಚ್ಬೇಕು. ತಗೋರಿ, ಎಲ್ಲಿದೆಯಮ್ಮ ಔಷಧಿ? ಆರಾಮಾಯ್ತು. ಬರ್ತದ? ಅವ್ನು ಬಿಗಿರಿ ಒಂದು ಹೇಳ್ತಾನ ನೋಡ್ರಿ. ಪೈಪ್ನಾಗ ಔಷಧ ಹಾಕ್ರಿ. ಈಗ ಹೊಸ ಬರೋದಲ್ಲ ನೀವು, ಬಾಯಿಗೆ ಗಂಧ ಹಾಕ್ಬೇಕು, ಸರಿ ಬರ್ತದೆ. ಬರ್ರಿ. ಬೆಳಗ್ಗೆ ಎಕ್ಸ್ಟ್ರಾ ಔಷಧಿಗಳನ್ನು ಕೊಡ್ತಿರ್ತಾರೆ. ಔಷಧಿ ಕೊಡ್ತಿರ್ತಾರೆ. ಆಮೇಲೆ ಪಿರಾಮಿಡ್ಗಳನ್ನ ತಲೆ ಮೇಲೆ ಇಟ್ಕೊಂಡ್ರೆ ತಲೆನೋವಾಗಿ ಯಾವುದಾದ್ರೂ ನೋವು ಇದ್ದರೆ ಅದು ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಪಿರಾಮಿಡ್ಗಳನ್ನ ಕೊಡ್ತಿರ್ತಾರೆ. ಈ ಶುಗರ್ ಬಗ್ಗೆ ಹೇಳ್ತಾರೆ ನೋಡಿ. ಈ ಸಕ್ಕರೆ ಕಾಯಿಲೆಯವರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ. ಹಾರ್ಟ್ ಟ್ರಬಲ್ ಇದೆ, ಹಾರ್ಟ್ ಡಿಸೀಸ್ ಇದೆ, ಇದೇನು ಸ್ಟಂಟ್ ಹಾಕ್ತಿದ್ದಾರೆ, ಹಾಕ್ಬೇಕಂತ ಹೇಳಿದ್ದಾರೆ, ಆ ಥರದವರು. ಆಮೇಲೆ ಥೈರಾಯ್ಡ್ ಇದೆ, ಒಳಗಂಡ ರೋಗ ಅಂತ ಕನ್ನಡದ ಥೈರಾಯ್ಡ್ ಅನ್ನೋ ಕಾಯಿಲೆ ಅಂತವರು. ಮತ್ತು ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಬಹುತೇಕ ಕೆಲವರಿಗೆ ಗ್ಯಾಂಗ್ರೀನ್ ಆಗಿರ್ತಾರೆ, ಕೈ ಕಾಲಿನಲ್ಲಿ ಬೆರಳು ಕೊಳಿತಾರೆ. ಈ ತರದ 4 ಕಾಯಿಲೆಗೆ ಸಂಬಂಧಪಟ್ಟಂತೆ ಈಗ ಕೊಡುವಂತ ಔಷಧಿ ಬರ್ತದೆ. 4 ಕಾಯಿಲೆಗೆ ಇದೇ ಔಷಧಿ, ತೆಗೆದುಕೊಳ್ಳುವ ಪದ್ಧತಿ ಮತ್ತು ಔಷಧಿ ಯಾವುದು, ಅದೇ ಈ 4 ಕಾಯಿಲೆಗೆ ಬರ್ತದೆ. ಈ ತರದ 4 ಕಾಯಿಲೆಗೆ ಸಂಬಂಧಪಟ್ಟವ್ರು ಯಾರಿದ್ದೀರಿ ಅವ್ರು ಈಗ ನಾನು ಹೇಳೋದನ್ನ ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು ಮತ್ತು ವಿಡಿಯೋನು ಮಾಡ್ತಾರೆ. ವಿಡಿಯೋ ಮಾಡ್ಕೊಳಕ್ ಆಗೋದಿಲ್ಲ ಅನ್ನುವಂಥವ್ರು ವಿಡಿಯೋ ಈಗಾಗಲೇ ಮೊಬೈಲ್ನಲ್ಲಿ ಇರುತ್ತೆ, ನನ್ನ ಹೆಸರು ಹೊಡೆದ್ರೆ ಬಂದು. ಇಲ್ಲ ಯಾರು ಚಿಕ್ಕ ಫೋನ್ ತಂದೀವಿ ಅವ್ರು ಇಲ್ಲಿರೋ ನಂಬರ್ ಕೊಟ್ರೆ ನಿಮ್ಮ ಮನೆ ಮೊಬೈಲ್ಗೆ ಬಿಡಿ. ಈ ಶುಗರ್ ಬಿಪಿ ಥೈರಾಯ್ಡ್ಗೆ ಮತ್ತು ಗ್ಯಾಂಗ್ರೀನ್ಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಒಂದು ಔಷಧಿ ತಗೊಂಡು ಹೋಗಿ 2ನೇ ಬಾರಿ ಬಂದೀವಿ ಅನ್ನೋರು ಸ್ವಲ್ಪ ಕೈ ಮೇಲ್ ಮಾಡ್ಬೋದಾ? 2ನೇ ಬಾರಿ ಬಂದಿದ್ದೀವಿ, ಏನಾದ್ರು ಹೇಳ್ಬೋದಾ? ನಿಮ್ಗೆ ಅನುಭವ ಆಗಿತ್ತು, ಆರಾಮ ಅನಿಸಿದ್ರ ಬಗ್ಗೆ ಯಾರಾದ್ರೂ ಹೇಳ್ಬೋದಾ? ಕಡಿಮೆ ಆಗಿದೆ ನೋಡಿ, ಗ್ಯಾಂಗ್ರೀನು ಕಡಿಮೆ ಆಗಲ್ಲ ಅಂತ ಅವ್ರು ಆರಾಮಾಗಿದೆ. ಮತ್ತೆ ಶುಗರ್ ಯಾರಿಗಾರ ಮಾತ್ರೆ ಬಿಟ್ಟಿದ್ದೀರಾ? ನಾವು ಶುಗರ್ 280 ಈಗ ನಾವು ಮೊನ್ನೆ ತಾರೀಕು ಚೆಕ್ ಮಾಡಿಸಿದ್ದೆವು, ಬರೀ 80 ನೋಡ್ರಿ, ನಾರ್ಮಲ್ಗಿಂತ ಕಡಿಮೆ ಬಂದಿದೆ. ಎಷ್ಟು ವರ್ಷ ಆಗಿತ್ತು ಬಂದು ಶುಗರ್ ನಿಮ್ಗೆ? ನಮ್ದು 12 ವರ್ಷ ಆಯ್ತು. 12 ವರ್ಷದ್ದು ಬರೀ 30 60 ಅವ್ರಿಗೆ ನಾರ್ಮಲ್ ಬಂದು ಇನ್ನೂ 80 ಬಂತು. ಮತ್ತೆ ಯಾರು ಹೇಳ್ಬೋದಾ ನಿಮ್ಮ ಅನುಭವ? ಅದೇ ಯಾರ ಕೈ ಎತ್ತಿದೆ 2ನೇ ಬಾರಿ ಬಂದೆ. ಸ್ವಲ್ಪ ಅನುಭವ ಹೇಳಿದ್ರೆ ಖುಷಿ ಆಗ್ತದೆ. ಎಷ್ಟು ಕಡಿಮೆ ಆಗಿದೆ ನೋಡಿ, 91 ಅಲ್ವಾ? ಈಗ ಕೇಳಿ, ಪೂರ ಗಮನ ಇರಲಿ. ಅದೇ ಹಣ ಕೊಡ್ಲಿಲ್ಲ ಅಂದ್ರೂ ಅದೇ, ಅರ್ಥ ಆಯ್ತಲ್ವಾ? ಸಕ್ಕರೆ ಕಾಯಿಲೆ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದಿದ್ರೆ ಇನ್ಮೇಲೆ ಅಡಿಗೆಗೆ ಹಾಕೋ ಉಪ್ಪನ್ನ ಸಂಜಲವನ ಉಪ್ಪು ತಿನ್ಬೇಕು, ರಾಕ್ ಸಾಲ್ಟ್ ತಿನ್ಬೇಕು. ಸಿಕ್ಕಿದೆಯಾ ನಿಮ್ಗೆ ಉಪ್ಪು? ರಾಕ್ ಸಾಲ್ಟ್ ತಿನ್ಬೇಕು. ಖಾರ ತಿನ್ಬೇಕು ಅಂದ್ರೆ ಒಣಮೆಣಸಿನ್ಕಾಯಿ ಖಾರ, ಇಲ್ಲಾಂದ್ರೆ ಕಾಳು ಮೆಣಸನ್ನ ಬಳಸೋದು ತುಂಬಾ ಒಳ್ಳೆ. ಹುಳಿನ ನಿಂಬೆ ಹಣ್ಣಿನ ಹುಳಿ ತಿನ್ನಿ. ಅಕಸ್ಮಾತ್ ಸಿಹಿ ತಿನ್ಬೇಕು ಅನ್ಸಿದ್ರೆ ಅಲ್ಪ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನ ತಿನ್ನಿ. ಅಡಿಗೆಗೆ ಹಾಕೋ ಎಣ್ಣೆನ ಗಾಣದ ಎಣ್ಣೆ ತಗೊಂಡ್ ಬಂದು ತಿನ್ನಿ. ಯಾವ್ಯಾವ್ದು ಅಡ್ವರ್ಟೈಸ್ ತೋರಿಸಿದ್ದೆಲ್ಲ ತಿನ್ನಿ. ಗಾಣದ ಎಣ್ಣೆನೇ ತಗೊಂಡ್ರೆ ಪ್ಯೂರ್ ಆಗಿ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ತಿನ್ನೋದಾದ್ರೆ ದೇಶಿ ಹಸುವಿಂದು ಅಂದ್ರೆ ನಾಟಿ ಹಸು ಅಂತಾರೆ, ಜವಾರಿ ಆಕಳು ಅಂತಾರೆ, ಇಲ್ಲಾಂದ್ರೆ ಏಟು ಮಿಲ್ಕ್ ಅಂತಾರೆ, ಅದನ್ನೇ ಬಳಸ್ಬೇಕು, ಇಲ್ಲಾಂದ್ರೆ ಬಳಸ್ತಾರೆ. ಇನ್ನು ದಿನಚರಿಗೆ ಸಂಬಂಧಪಟ್ಟಂತೆ ಬೇಗ ಮಲ್ಕೊಳ್ಬೇಕು, ಬೇಗ ಹೇಳ್ಬೇಕು.
ಪ್ರತಿದಿನ ಕನಿಷ್ಠ 2 ರಿಂದ 3 ಕಿಲೋಮೀಟರ್ ವಾಕಿಂಗ್ ಮಾಡೋದನ್ನ ರೂಢಿಸ್ಕೊಳ್ಳಿ. ಯೋಗಾಸನ, ವ್ಯಾಯಾಮ, ಪ್ರಾಣಾಯಾಮ ಮಾಡೋದಿದ್ರೆ ತುಂಬಾ ಒಳ್ಳೆಯದು. ಈ ಮನೆಯಲ್ಲಿ ಬಹಳ ಶ್ರೀಮಂತರಿದ್ರೆ ಯಾರಿಗೂ ಹೇಳ್ಬೇಡಿ, ಯಾರು ಕೆಲಸಕ್ಕೆ ಹೋಗ್ಬಿಡಿ ಸಂಜೆವರೆಗೆ, ಇಲ್ಲ ಕುರಿ ಕಾಯೋರು ಕೂಡ ಹೋಗ್ಬಿಡ್ರಿ, ಶುಗರ್ ಟಿಕೆಟ್ ಹೋಗ್ರಿ. ವಾಕಿಂಗ್ ಮಾಡೋರು ಹಿಂಗ್ ಆಗ್ತಾರೆ. ವ್ಯಾಯಾಮ ಆಗ್ಬೇಕು, ಬೆವರು ಬರಬೇಕು, ಚೆನ್ನಾಗಿ ಓಡಬೇಕು, ಅದನ್ನೆಲ್ಲ ರೂಢಿಸ್ಬೇಕು. ಆಮೇಲೆ ನೀರನ್ನ ಕಾಯಿಸಾರಿದ್ದು ತಾಮ್ರ ಪಾತ್ರದಲ್ಲಿರೋ ನೀರೇ ಕುಡಿಬೇಕು. ಪ್ಲಾಸ್ಟಿಕ್ ಅಲ್ಲಿರೋದು ಏನನ್ನೂ ಬಳಸಬಾರ್ದು. ಪಾಲಿಯಸ್ಟರ್, ಟೆರ್ಕೋಟ್, ನೈಲಾನ್ ಬಟ್ಟೆ ಹಾಕೋದು. ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಅಡಿಗೆ ಮಾಡಬಾರ್ದು. ಫ್ರಿಜ್ನದ್ದು, ತಂಗಳದ್ದು, ದಾರಿನಲ್ಲಿ ಎಲ್ಲಿ ಬೇಕಾಗಿದ್ದು ಮಾಡಬಾರ್ದು. ಎಷ್ಟೇ ಕೆಲಸ ಇದ್ರು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಬೇಕು. ಕೆಲವ್ರು ಏನಂತಾರ, ನಮ್ದು ಬಿಸ್ನೆಸ್ ಭಾಳ ದೊಡ್ಡ್ರಿ, ನಮ್ಗೆ ಊಟ ಮಾಡಕ್ ಕೊಡ್ತಾರೆ. ಈಗೇನಾಗೈತ್ರಿ, ಕರಳಿ ಮ್ಯಾಗ ಹೂಣಾಗೈತೆ. ಊಟ ಮಾಡ್ಲಾರ್ದಕ್ಕನೆ, ಸಮಯಕ್ಕೆ ಸರಿಯಾಗಿ ಮಾಡ್ಲಾರ್ದಕ್ಕನೆ ಹಂಗಾಗೈತೆ. ಅದು ಎಷ್ಟು ಕೆಲಸ ಇದ್ರು ಬಿಟ್ಟು ಸರಿಯಾಗಿ ಊಟ ಮಾಡಬೇಕು, ಬೇಗ ಮಲ್ಕೊಂಡು ಬೇಗ ಹೇಳ್ಬೇಕು. ನಮ್ಮ ಆರೋಗ್ಯಕ್ಕಿಂತ ಹೆಚ್ಚಿನ ಯಾವ್ದಲ್ಲ, ಅದನ್ನು ಪಾಲಿಸ್ಬೇಕು. ಇನ್ನೊಂದು ಪ್ರಶ್ನೆ ಇದೆ ಕೆಲವ್ರದ್ದು, ನಾವು ಇನ್ಸುಲಿನ್ ತಗೋತಾ ಇದೀವಿ ಅನ್ನೋರು ಇರ್ತಾರೆ. ಎಷ್ಟು ಜನ ಇದೀರಿ ಇನ್ಸುಲಿನ್ ತಗೊಳ್ಳೋರು? ಇನ್ಸುಲಿನ್ ಅನ್ನ ಪ್ರಕೃತಿಯಲ್ಲೇ ಭಗವಂತ ಕೊಟ್ಟಿದ್ದಾನೆ. ಇಂಜೆಕ್ಷನ್ ತಗೋಬಾರ್ದು ನೀವು ನಿಶ್ಚಯ ಮಾಡಿದ್ರೆ ತಪ್ಪದೆ ದಿನಾಲು 4-5 ಬೆಂಡೆಕಾಯಿ ತಿನ್ರಿ, ಬೆಳಿಗ್ಗೆ ನೀರು ಕುಡೀರಿ, ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ 2 ಬೆಂಡೆಕಾಯಿನ ಕಿವಿಚ್ಬಿಟ್ಟು ಅದನ್ನು ಕುಡೀರಿ, ಇನ್ಸುಲಿನ್ ಬೇಕಾಗಿಲ್ಲ. ಇನ್ಸುಲಿನ್ ಬೆಂಡೆಕಾಯಿನಲ್ಲೇ ಇದೆ. ಇದಿಷ್ಟು ಶುಗರ್, BP, ಥೈರಾಯ್ಡ್ ಮತ್ತು ಗ್ಯಾಂಗ್ರೀನ್ ಅವರಿಗೆ ಸಂಬಂಧಪಟ್ಟಂತ ದಿನಚರಿ ಮತ್ತು ಪಥ್ಯ. ಇನ್ನು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಜೋಳ, ಗೋಧಿ, ರಾಗಿ, ನವಣೆ, ಸಾಮೆ, ಕೊರ್ಲೆ, ತರಕಾರಿ, ಹಸಿರು ತರಕಾರಿ, ಮೊಳಕೆ ಕಾಳುಗಳು, ವೆಜಿಟೇಬಲ್ ಸಾಲಡು, ಕೆಲವು ಶುಗರ್ ಇರುವಂತ ತಿನ್ನುವಂತ ಹಣ್ಣುಗಳು, ಧಾನ್ಯಗಳು, ಇದನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ತಯಾರು ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು. ಸಕ್ಕರೆ ಕಾಯಿಲೆ ಇರೋರು ರಾತ್ರಿ ಊಟವನ್ನ ಕಡಿಮೆ ಮಾಡೋದು ಅಥವಾ ಬಿಡೋದು ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಚೆನ್ನಾಗಾಗ್ತದೆ. ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. ಮಾಡಿ. ಇದಿಷ್ಟಾದ್ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಮುಗಿದಿದೆ, ನಿಮ್ಮ ಸಂದೇಹ ಮುಗಿದಿದೆ. ಅದೇ ಹಾರ್ಟ್ ಟ್ರಬಲ್ ಹೇಳಿದೆ ನಾನು ಆಗಲೇ. ಹಾರ್ಟ್ ಡಿಸೀಸು, ಹಾರ್ಟ್ ಟ್ರಬಲ್, ಟಂಟ್ ಹಾಕ್ಸೋದು ಸೇರಿಯೇ ಇದು ಮಾಹಿತಿ ಕೊಟ್ಟಿದ್ದೀನಿ. ಇಂಥದೊಂದು ಕಾರ್ಡ್ ಕೊಟ್ಟಿದ್ದಾರೆ, ಫೋಟೋ ತಗೊಂಡಿದ್ದೀನಿ ಈಗಾಗಲೇ. ಇದರಲ್ಲಿ ನಾನು ಹೇಳಿದ ಪಥ್ಯ ಹೇಳಿದ್ದೀನಿ, ದಿನಚರಿ ಹೇಳಿದ್ದೀನಿ, ಈ ಔಷಧಿ ಹೇಳ್ತೀನಿ. ಒಂದು ಮಸಾಜ್ ಮಾಡುವಂಥದ್ದು ಆಯಿಲ್ ಇರುತ್ತೆ ಆ ಬ್ಯಾಗಲ್ಲಿ, ನಾವು ಕೊಡೋ ಔಷಧಿಯಲ್ಲಿ 2 ತಿಂಗಳ ಔಷಧಿ ಆಗುತ್ತೆ, ಅದರಲ್ಲಿ ಇದಿರುತ್ತೆ. ಇದನ್ನ ಒಂದು ಬಟ್ಲಲ್ಲಿ ಹಾಕೊಂಡು ಬಿಸಿನೀರಲ್ಲಿ ಇಟ್ಟು ಬಿಸಿ ಮಾಡಬೇಕು. ಹದವಾಗಿ ಬಿಸಿ ಮಾಡಿಕೊಂಡು ತಲೆಯಿಂದ ಪಾದದವರೆಗೆ ಕನಿಷ್ಠ ವಾರದಲ್ಲಿ 2 ಬಾರಿ ಆದರೂ ಮಾಲೀಶ್ ಮಾಡ್ಕೋಬೇಕು, ಇಲ್ಲ ಮಾಡಿಸ್ಕೊಳ್ಬೇಕು. ನಂತರ 10 ನಿಮಿಷದ ನಂತರ ಸ್ನಾನ. ಅಭ್ಯಂಗ ಸ್ನಾನ ಪರಮೌಷಧಂ ಅಂತ ಹೇಳ್ತಾರೆ. ಯಾರು ಪ್ರತಿ ವಾರಕ್ಕೆ ಒಮ್ಮೆ 2 ಸಾರಿ ಮಸಾಜ್ ಮಾಡ್ಕೊಳ್ತಾರ ಅವ್ರಿಗೆ ಜೀವಮಾನ ಕಾಯಿಲೆ ಬರುತ್ತೆ. ಸುತ್ತಲೇ ಇದೆ, ಇದು ಮಾಡ್ಕೊಳಲ್ಲ. ಯಾಕೆ? ಕೆಲಸ ಏನೂ ಇಲ್ಲ, ಅದಕ್ಕೆ ಮಾಡ್ಕೊಳಲ್ಲ. ಬರೇ ಊರು ಇದನ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನೇನಾಗುತ್ತೆ ಅಂದ್ರೆ, ಸಕ್ಕರೆ ಕಾಯಿಲೆ ಇರೋರಿಗೆ ಬೆನ್ನು ನೋವು, ಭುಜ ನೋವು, ಸೊಂಟ ನೋವು, ಮೊಣಕಾಲು ನೋವು, ಕೀಲು ನೋವು ಇದ್ರೆ ಹೋಗ್ಬಿಡುತ್ತೆ. ಚರ್ಮ ರೋಗ ಇದ್ರು ಹೋಗ್ಬಿಡುತ್ತೆ. ಚೈತನ್ಯ ಆಗ್ತದೆ ದೇಹ, ಹಸಿವು ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗುತ್ತೆ. ಇದು ಅದಕ್ಕೆ ಇದಾದ ಮೇಲೆ ಔಷಧಿ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಸ್ನಾನ ಎಲ್ಲ ಮುಗಿಬೇಕು, ಪ್ರಾತಃ ವಿಧಿ ಎಲ್ಲ ಆಗಿರ್ಬೇಕು. ಬರೇ ಹೊಟ್ಟೆನಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರು ತಗೋಬೇಕು. ಲೋಟ ತೋರಿಸ್ತಾನೆ ನೋಡಿ, ಚಮಚ ತೋರಿಸ್ತಾನೆ. ಇಷ್ಟು ಲೋಟ ನೀರು, ಉಗುರು ಬೆಚ್ಚಗಿನ ನೀರು, ವಾರ್ಮ್ ವಾಟರ್. ಅದರೊಳಗಡೆ 3 ಚಮಚ ಔಷಧಿ ಹಾಕಿ ಕುಡಿಬೇಕು. ಗ್ಲಾಸ್ ಬಾಟಲ್ ಅಂತ ಬರ್ತಿದ್ದೀನಿ, 2 ಬಾಟ್ಲ್ ಇರುತ್ತೆ, ಒಂದಾದ್ಮೇಲೆ ಒಂದು ಬೇಕು. ಈ ಔಷಧಿಯನ್ನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿಬೇಕು, ಸೂರ್ಯೋದಯಕ್ಕೆ ಮೊದಲೇ ಕುಡಿಬೇಕು. ಇದ ಭಾಳ ಡೇಂಜರ್. ಅಷ್ಟೊತ್ತಿಗಾಗಲೇ ಸ್ನಾನ ಆಗಿರ್ಬೋದು. ಒಂದು ನಮೂನಿ ಕಾಣಿಸ್ತೇನೆ ಈಗಲ್ಲ. ಇದನ್ನ 3 ಚಮಚ ಕುಡಿ.
ಇದಾದ ಮೇಲೆ ಅರ್ಧ ಗಂಟೆ 1 ಗಂಟೆ ನಂತರ ಆಹಾರವನ್ನು ತಗೊಳ್ಳಿ. ಇನ್ನು ರಾತ್ರಿ ಊಟ ಮಾಡಿ ಮಲಗುವ ಸಮಯ, ಇನ್ನೇನ್ ಮಲ್ಕೊಳ್ತೀವಿ, ಊಟ ಮಾಡಲ್ಲ ಕೆಲವರು, ಇಲ್ಲ ಊಟ ಮಾಡ್ತೀವಿ. ಊಟ ಆದ್ಮೇಲೆ ಮಲಗುವಾಗ 2 ಲೋಟ ಬಿಸಿನೀರು, ಸಾಮಾನ್ಯ ಬಿಸಿನೀರು, ಅದರೊಳಗಡೆ ಅರ್ಧ ಚಮಚ ಔಷಧಿ, 3 ನಂಬರ್ ಪ್ಯಾಕೆಟ್ ಅಂತ ಇರುತ್ತೆ. ಈಗ ಅಲ್ಲೇ ನಾರ್ಮಲ್ ಬಂದಿದಲ್ಲ ಅವ್ರಿಗೆ ಕೊಟ್ಟಂತೆ ಇದು ಹಾಕಿ ಕುಡಿದು ಮಲ್ಕ. ಇದರ ಔಷಧಿ 2 ಔಷಧಿ ಮುಗಿತು. ಇನ್ನೊಂದು ಡ್ರಾಪ್ ಇದೆ ಮೂಗಿನಲ್ಲಿ. ಯಾರಿಗೆ ಚೆನ್ನಾಗಿ ನಿದ್ದೆ ಬರೋದಿಲ್ಲ ಅವ್ರಿಗೂ ಶುಗರ್ ಜಾಸ್ತಿ ಆಗ್ತದೆ. ನಿದ್ದೆ ಬರಲಿಲ್ಲ ಅಂದ್ರೆ ಊಟ ಮಾಡಿರೋದು ಪಚನ ಆಗುತ್ತೆ. ಪಚನ ಆಗಲಿಲ್ಲ ಅಂದ್ರೆ ಅದರಲ್ಲಿರೋ ಗ್ಲೂಕೋಸ್ ಪಚನ ಆಗುತ್ತೆ, ಅಲ್ಲೇ ಉಳ್ಕೊಂಡ್ಬಿಡ್ತದೆ, ಹೆಚ್ಚಿಗೂ ಇರುತ್ತೆ. ಹೀಗಾಗಿ ಇದನ್ನ ಮೂಗಿಗೆ ಹಾಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ತಲೆನೋವು ಬರೋದಿಲ್ಲ, ಅರ್ಧ ತಲೆನೋವು ಬರೋದಿಲ್ಲ, ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗುತ್ತೆ, ಸೈನಸ್ ಇರೋದಿಲ್ಲ, ಹೊರಕೆ ಕಡಿಮೆ ಆಗುತ್ತೆ, ಬ್ರೈನ್ ಟ್ಯೂಮರ್ ಆಗೋದು ಕಡಿಮೆ ಆಗುತ್ತೆ. ಇದು ಅದರಲ್ಲಿ ಇರುತ್ತೆ. ಇಷ್ಟು ಔಷಧಿ ಇದಕ್ಕೆ ಸಂಬಂಧಪಟ್ಟದಾಯ್ತು. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಎಲ್ಲರೂ ನೋಡಿ ಕೇಳಿಸ್ಕೊಳ್ಳಿ. ಹೇಳಿದಂತ ಎಲ್ಲರಿಗೂ ಸೇರಿ ಹೇಳಿದ ಔಷಧಿ. ಇದ್ರ ಜೊತೆಗೆ ನಮಗೆ ಸ್ವಲ್ಪ ಹಾರ್ಟ್ ದೋಷ ಇದೆ, ಹಾರ್ಟ್ ಟ್ರಬಲ್ ಇದೆ, ಮಾತ್ರೆ ತಗೋತಾ ಇದೀವಿ, ಬಿಪಿ ಸಂಬಂಧಪಟ್ಟವರು. ಯಾಕಂದ್ರೆ ನಾನು ಕಣ್ಣಾರೆ ಕಂಡು ಸೋರೆಕಾಯಿ ಜ್ಯೂಸ್ ಅನ್ನ ಮಧ್ಯಾಹ್ನ 12 ಗಂಟೆಗೊಮ್ಮೆ ಮಾಡಿ ಫ್ರೆಂಡೊಬ್ರು ಮತ್ತೆ ಸೋರೆಕಾಯಿ ಹಾಲು ಅಂತಾರೆ, ಬಾಯಿ ಒಂಥರ ವಾಸಿ ಥರ ಆಯ್ತು. ಅವರು ಬನ್ನಿ ಅಂತ ಅವ್ರನ್ನ ಕರ್ಕೊಂಡ್ಬಂದಿದ್ವಿ, ತೋರಿಸ್ಕೊಂಬಂದ್ವಿ. ಅವ್ರು ಇವಾಗ ಎಷ್ಟೋ ಆರಾಮಿದ್ದಾರೆ. ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಥೈರಾಯ್ಡ್ ಇರೋರು ಏನು ಮಾಡಬೇಕಾಗಿಲ್ಲ, ಏನು ಹೇಳಿದ್ರು ಅಷ್ಟೊಂದು ಮಾಡಿದ್ರೆ. ಶುಗರ್ ಇರೋರಿಗೆ ಗ್ಯಾಂಗ್ರೀನ್ ಇದೆ ಅಂದ್ರೆ ಆ ಗ್ಯಾಂಗ್ರೀನ್ ಭಾಗವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಆ ಭಾಗಕ್ಕೆ ಒಂದು ಅಲೋವೆರಾ ಲೌಡ್ ಸರವನ್ನ ಹಾಕಿ ಕಟ್ಟಬೇಕು. ಬೆಳಿಗ್ಗೆ ಹಾಕಿ ಕಟ್ಟಬೇಕು, ಮತ್ತೆ ಮರುದಿನ ತೆಗೆದು ಮತ್ತೆ ಸ್ವಚ್ಛ ಮಾಡಿ ಮತ್ತೆ ಅದ್ರಾಗಿರೋ ಕೀವು ಅಥವಾ ಹುಳ ಇದ್ರೆ ಎಲ್ಲ ಬಂದು. ಇದು 4 ಕಾಯಿಲೆಗೆ ಸಂಬಂಧಪಟ್ಟಂತ ಹೇಳಿ. ಇನ್ನ ದೌಡ ಇವ್ರ ತರ ನಮಗೂ 1 ಕೋರ್ಸಿಗೆ ಆರಾಮ ಇಡ್ಬೇಕ ಅಂತ ನಿಮ್ಗೆ ಏನಾರ ಅನ್ಸಿದ್ರೆ ಯಾವ್ಯಾವ ಮುದ್ರೆ ಮಾಡ್ಬೇಕನ್ನೋದು ಹೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ಅಪಾನ ಮುದ್ರ, ಇದು ಹೆಸರು ಇದ್ರದ ಅಪಾನ ಮುದ್ರ. ಇದನ್ನ ಅರ್ಧ ಗಂಟೆ ಮಾಡ್ಬೇಕು. ಶುಗರ್ನವ್ರಿಗೆ ಮಾತ್ರ ಇದು ಒಂದು. ಈ ಮುದ್ರೆ ಮಾಡ್ಬೇಕು, ಇದು ಒಂದು ಶುಗರ್ನವ್ರಿಗೆ. ಇದ್ರ ಹೆಸರು ಮೂತ್ರಾಶಯ ಮುದ್ರ. ಇವೆರಡು ಶುಗರ್ನವ್ರು. ನೀವು ದಿನಾನು ಇದನ್ನ 2 ಸಾರಿ ಮಾಡ್ರಿ, ಇದನ್ನ 2 ಸಾರಿ ಮಾಡ್ರಿ. ಔಷಧನ ತಗೋಬೇಡ್ರಿ, ಆರಾಮಾಗಿ ಬಿಡ್ತದೆ. ನಂಬಂಗಿಲ್ಲ, ಯಾಕಂದ್ರೆ ಫ್ರೀ ಅಲ್ಲ ಮುದ್ರೆ. ಹೊಲಗಿಲ್ಲ ಮಾರೋದಾದ್ರೆ ಖುಷಿ ಎಲ್ಲ ಮಾಡ್ರಿ, ಕೆಲಸದವ್ರಿಗೆ ಹಚ್ಬಿಡ್ರಿ ಅಂತಾರೆ. ಈಗ ಇವೆರಡೂ ಶುಗರ್ಗೆ ಸಂಬಂಧಪಟ್ಟ. ನಮ್ಗೆ ಶುಗರ್ ಇಲ್ಲ, BP ಇದೆ, ಈ ಮುದ್ರೆ ಮಾತ್ರ ಮಾಡ್ಬೇಕು. ದಿನಕ್ಕೆ 2 ಬಾರಿ ಅರ್ಧ ಗಂಟೆ. ಇದ್ರ ಹೆಸರು ಹೃದಯ ಮುದ್ರ. ಈ ಬೆರಳಿಗೆ ಹಚ್ಚಬೇಕು, ಇದು ಹಿಂಗೆ 2 ಕೈಯಿಂದ ಮಾಡ್ಬೇಕು. ಇದ್ರ ಹೆಸರು ಹೃದಯ ಮುದ್ರ. ಯಾರಿಗೆ ಕಾಣಲ್ಲ ಅವ್ರು ನೆಟ್ಟಲ್ಲಿ ನೋಡ್ರಿ, ಹೃದಯ ಮುದ್ರ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ನಮ್ಗೆ ಶುಗರ್ BP 2 ಇಲ್ಲ, ಥೈರಾಯ್ಡ್ ಇದೆ, ಈ ಮುದ್ರೆ ಮಾತ್ರ ಮಾಡ್ಬೇಕು. ಇದ್ರ ಹೆಸರು ವರ್ಣ ಮುದ್ರ. ಅರ್ಧ ಗಂಟೆ 2 ಸಾರಿ ಮಾಡ್ಬೇಕು. ಇದರ ಜೊತೆಗೆ ನಮಗೆ ಬಹಳ ನೋವಿದೆ, ಮೈಕೈ ನೋವು, ಅಂದ್ರೆ ಈ ಮುದ್ರೆ ಮಾಡ್ಬೋದು 20 ನಿಮಿಷ. ಇದರ ಹೆಸರು ಪೃಥ್ವಿ ಮುದ್ರ. ಈ ಮುದ್ರೆಗಳನ್ನ 2 ಕೈಯಿಂದ ಮಾಡ್ಬೇಕು. ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು, ಬಸ್ಸಲ್ಲಿ ಹೋಗುವಾಗ್ಲೂ ಮಾಡ್ಬೋದು, 2 ಬಾರಿನೂ ಮಾಡ್ಬೋದು, 3 ಬಾರಿನೂ ಮಾಡ್ಬೋದು. 1 ಸಾರಿ ಹಿಡಿದ್ರೆ 20 ನಿಮಿಷ ಹಿಡಿಬೇಕು. ಹಿಂಗ್ ಹಿಡಿದಿರೋದು ಯಾರು ಬರೀ ಅನ್ನೋದು ಮತ್ತೆ ಥೈರಾಯ್ಡ್ಗೆ ಅದು ಹೋಗಿ ಹೋಗುತ್ತೆ. ಕರೆಕ್ಟ್ ಆಗಿ ಇದನ್ನ ಮಾಡಕ್ ರೂಢಿ ಮಾಡಿ. ಮತ್ತೊಂದು ಏನಾದ್ರು ಮುದ್ರೆಗಳನ್ನ ನಾವೇ ಮಾಡ್ಬೇಕು. ಮತ್ತೆ ಯಾರು ಕೆಲಸದಾರ ಕಡೆ ಮಾಡಿಸ್ಬಿಡ್ತೀರಿ, ಪೇಮೆಂಟ್ ಮಾಡಿ ಇದನ್ನ ನಾನು ಸ್ಪರ್ಧೆ ಅಂದ್ರೆ ಅವ್ರಿಗೆ ಹೋಗ್ಬಿಡ್ತಾರೆ. ಹಂಗೂ ಮಾಡ್ಯಾರ, ಅದಕ್ಕೆ ಹೇಳಿದೆ ಪೂಜಾ ಅಂತ ಕೇಳ್ಕೊಂಡಿರೋದನ್ನ. ಹಾಗೆ ಗದಗಿಗೆ 8 ಗಂಟೆಗೆ ಹೋದೆ. ಈ ಕಪ್ಪೆ ಎಲ್ಲ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಟ್ರೈನ್ ಬರೋ ಟೈಮ್ ಆಗಿತ್ತು. ಸ್ಟೇಷನ್ ಬಂದು ಕಟ್ಬಿಡು ಹೋಗ್ಬೇಕಾಗಿತ್ತು. ಸ್ವಲ್ಪ ತರಕಾರಿ ತರಕಾರಿ ಅಂದರೆ ತುಂಬ ಇಷ್ಟ. ನನಗೆ ಸೌತೆಕಾಯಿ, ಕ್ಯಾರೆಟ್ ಗಜ್ಜರಿ ಅಂತೀವಿ ನಾವು. ಗಜ್ಜರಿ, ಮುಳುಗ ಬದನೆಕಾಯಿ ತುಂಬ ಚೆನ್ನಾಗಿ
will arrive shortly on platform number 1. यात्रीगण कृपया ध्यान दें, गाड़ी संख्या 0 7 3 8 2